ನಮಸ್ಕಾರ. ಮುಖ್ಯಾಂಶಗಳು. ನ್ಯಾಯದಾನ ವ್ಯವಸ್ಥೆಯಲ್ಲಿ ಭಾಷೆ ಅಡೆತಡೆ ನಿಗ್ರಹಕ್ಕೆ ಆದ್ಯತೆ. ಸ್ಥಳೀಯ ಭಾಷೆಗಳಲ್ಲಿ ನ್ಯಾಯಾಲಯ ತೀರ್ಪುಗಳು ಲಭ್ಯವಾಗಬೇಕು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಾಳೆ ಮೇಘಾಲಯದಲ್ಲಿ ಜನೌಷಧಿ ಕೇಂದ್ರಕ್ಕೆ ಪ್ರಧಾನಿ ಚಾಲನೆ. ಫಲಾನುಭವಿಗಳೊಂದಿಗೆ ಚರ್ಚೆ. ಅತ್ಯುತ್ತಮ ಸೇವೆಗೆ ಪುರಸ್ಕಾರ. ಸೋಮವಾರದಿಂದ ರಾಜ್ಯದ 3,000 ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ. ಪ್ರತಿದಿನ ಕನಿಷ್ಠ 1 ಲಕ್ಷ ಜನರಿಗೆ ಚುಚ್ಚುಮದ್ದು. ಡಾ ಕೆ ಸುಧಾಕರ್. ಇಂಗ್ಲೆಂಡ್ ವಿರುದ್ಧ ಮತ್ತೆ ಸ್ಪಿನ್ನರ್ಗಳ ಮೇಲುಗೈ. ಭಾರತಕ್ಕೆ 3-1 ಅಂತರದಲ್ಲಿ ಸರಣಿ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ತ್ವರಿತವಾಗಿ ನ್ಯಾಯದಾನ ಮಾಡಲು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಬೇಕು ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರತಿಪಾದಿಸಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ಆಯೋಜಿಸಲಾಗಿದ್ದ ನ್ಯಾಯಾಂಗ ಅಕಾಡೆಮಿ ನಿರ್ದೇಶಕರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ 18,000ಕ್ಕೂ ಅಧಿಕ ನ್ಯಾಯಾಲಯಗಳನ್ನು ಕಂಪ್ಯೂಟರೀಕರಣಗೊಳಿಸಲಾಗಿದೆ. ಇದರಿಂದ ಶೀಘ್ರ ನ್ಯಾಯದಾನಕ್ಕೆ ಅನುಕೂಲವಾಗಲಿದೆ. ನ್ಯಾಯಾಂಗ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನು ಮತ್ತಷ್ಟು ಸುಧಾರಣೆಗೊಳಿಸುವುದು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಂಗ ಅಕಾಡೆಮಿಗಳು ಚಿಂತನೆ ನಡೆಸಬೇಕಿದೆ ಎಂದರು. ದೇಶದ ಎಲ್ಲ ನ್ಯಾಯಾಂಗ ಅಕಾಡೆಮಿಗಳು ಸೇರಿ ನ್ಯಾಯದಾನ ಪ್ರಕ್ರಿಯೆ ಕುರಿತು ಚರ್ಚಿಸಲು ಇದೇ ಮೊದಲ ಬಾರಿ ಒಂದೆಡೆ ಸೇರಿರುವುದು ಶ್ಲಾಘನೀಯ. ಈ ರೀತಿಯ ಪ್ರಯತ್ನಗಳನ್ನು ನಿರಂತರವಾಗಿ ಕೈಗೊಳ್ಳಬೇಕು. ಭಾಷೆಯ ಅಡೆತಡೆಯಿಂದ ನಾಗರಿಕರಿಗೆ ತಮ್ಮದೇ ಪ್ರಕರಣದ ವಾದ ವಿವಾದಗಳನ್ನು ಅರ್ಥೈಸಿಕೊಳ್ಳಲು ಕಷ್ಟವಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಈಗ ತಾನು ನೀಡುವ ತೀರ್ಪುಗಳನ್ನು ದೇಶದ 9 ಸ್ಥಳೀಯ ಭಾಷೆಗಳಿಗೆ ಅನುವಾದ ಮಾಡಿ ನೀಡುತ್ತಿದೆ. ಇದೇ ಮಾದರಿಯನ್ನು ಪ್ರತಿ ರಾಜ್ಯದ ಉಚ್ಚ ನ್ಯಾಯಾಲಯಗಳು ಅನುಸರಿಸಬೇಕು. ಆಯಾ ರಾಜ್ಯದ ಸ್ಥಳೀಯ ಭಾಷೆಯಲ್ಲಿ ನ್ಯಾಯಾಲಯದ ತೀರ್ಪು ಲಭ್ಯವಾಗುವಂತೆ ಮಾಡಿದಾಗ ಐತಿಹಾಸಿಕ ಸಾಧನೆ ಮಾಡಿದಂತಾಗುತ್ತದೆ ಎಂದು ತಿಳಿಸಿದರು. ಕೇವಲ ವಿವಾದ ಬಗೆಹರಿಸುವುದಷ್ಟೇ ನ್ಯಾಯಾಲಯಗಳ ಕೆಲಸವಲ್ಲ, ಬದಲಿಗೆ ನ್ಯಾಯದ ರಕ್ಷಣೆ ಮಾಡಬೇಕು. ನ್ಯಾಯದಾನ ವಿಳಂಬವಾಗಬಾರದು. ಈ ನಿಟ್ಟಿನಲ್ಲಿ ನೂತನ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕೋವಿಡ್-19 ಸಾಂಕ್ರಾಮಿಕದ ಅವಧಿಯಲ್ಲಿ ಅಂತರ್ಜಾಲದ ಮೂಲಕ ನ್ಯಾಯ ಪ್ರಕ್ರಿಯೆ ನಡೆಸಲಾಗಿತ್ತು. ಕ್ಯೂಆರ್ ಕೋಡ್ ಬಳಕೆ, ವಿಡಿಯೋ ಕಾನ್ಫರೆನ್ಸ್, ಇ-ದೂರು ಸಲ್ಲಿಕೆಗೆ ಅವಕಾಶ ನೀಡಲಾಗಿತ್ತು. ಕ್ಲಿಷ್ಟಕರ ಸಮಯದಲ್ಲೂ ಸೇವೆ ಸಲ್ಲಿಸಿದ ನ್ಯಾಯಾಂಗ ವ್ಯವಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. प्रमाणित अनुवाद जिस प्रकार से सुप्रीम कोर्ट में होता है, साइमल्टेनियसली उपलब्ध व प्रकाशित कराएं, ताकि हम न्याय व्यवस्था में एक बहुत ऐतिहासिक कदम हम आगे बढ़ करके एक इतिहास रच सकते हैं. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ, ಕಾನೂನು ಜ್ಞಾನ ನೀಡುವ ಜೊತೆಗೆ ವ್ಯಕ್ತಿತ್ವ ಸರ್ವಾಂಗೀಣ ವಿಕಾಸಕ್ಕೂ ಕಾರಣವಾಗಬೇಕು. ಈ ನಿಟ್ಟಿನಲ್ಲಿ ನ್ಯಾಯಾಂಗ ಅಕಾಡೆಮಿಗಳು ಪ್ರಶಿಕ್ಷಣ ರೂಪಿಸುವುದು ಅಗತ್ಯವಾಗಿದೆ ಎಂದರು. ಮೂಲಭೂತ ಪರಿವರ್ತನ कर हम सिविलवाद से जनहित याचिका तक पहुंच गए हैं. मेरे विचार में सभी अकादमियों में को विधि के ज्ञान के साथ साथ प्रशिक्षु न्यायाधीश के व्यक्तित्व के सर्वांगीण विकास पर भी ध्यान देने की आवश्यकता है. ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜನೌಷಧಿ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಮೇಘಾಲಯದ ಶಿಲ್ಲಾಂಗ್ನಲ್ಲಿ 7,500ನೇ ಜನೌಷಧಿ ಕೇಂದ್ರವನ್ನು ದೇಶಕ್ಕೆ ಈ ಸಂದರ್ಭದಲ್ಲಿ ಸಮರ್ಪಿಸಲಿದ್ದಾರೆ. ಬಳಿಕ ಪ್ರಧಾನಿ ಜನೌಷಧ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದು, ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿ ನೀಡಲಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದಗೌಡ, ದೇಶದಲ್ಲಿ 15% 30% ಹಣವನ್ನು ಆರೋಗ್ಯ ಸಂಬಂಧಿತ ಕಾರ್ಯಗಳಿಗೆ ಖರ್ಚು ಮಾಡುತ್ತಿರುವುದು ಸಮೀಕ್ಷೆಯಿಂದ ತಿಳಿದುಬಂದಿದ್ದು, ಬಡತನ ರೇಖೆಯಿಂದ ಕೆಳಗಿರುವ ಹಲವು ಜನರು ಅನೇಕ ಬಗೆಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇದರ ನಿವಾರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಯೋಜನೆಯನ್ನು ಜಾರಿ ಮಾಡಿದ್ದು, ಜನೌಷಧ ಕೇಂದ್ರಗಳ ಮೂಲಕ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲಾಗುತ್ತಿದೆ ಎಂದರು. ದೇಶದ 734 ಜಿಲ್ಲೆಗಳಲ್ಲಿ ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಮಾಹಿತಿ ನೀಡಿದರು. ಸುಮಾರು 1 ರಿಂದ 1.5 ಕೋಟಿಯಷ್ಟು ಜನ ಬಿಲೋ ಪಾವರ್ಟಿ ಲೈನ್, ಬಡತನದ ರೇಖೆಯಿಂದ ಕೆಳಗೆ ಬರೇ ಆರೋಗ್ಯದ ಇದರಿಂದಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥ. ಆರೋಗ್ಯದ ದೃಷ್ಟಿಯಲ್ಲಿ ಹಲವಾರು ಅವರ ಆಯುಷ್ಮಾನ್ ಭಾರತ ಯೋಜನೆ 5 ಲಕ್ಷದವರೆಗೆ ಒಂದು ಪ್ರತಿ ಕುಟುಂಬಕ್ಕೆ 10 ಕೋಟಿ ಕುಟುಂಬಕ್ಕೆ ಸುಮಾರು 50 ಕೋಟಿ ಜನರಿಗೆ ಕೊಡುವಂಥದ್ದಿರ್ಬೋದು. ಈ ಜನೌಷಧಿ ಮುಖಾಂತರ 10% ರಿಂದ 90% ಕಡಿಮೆ ಅದರ ಧಾರಣೆಯಲ್ಲಿ ಆ ಜನರಿಗೆ ಮೆಡಿಸಿನ್ ಕೊಡುವಂಥದ್ದಿರ್ಬೋದು. ಇದನ್ನೆಲ್ಲವನ್ನು ಮಾಡುವಂಥದ್ದು ಮಾಡ್ತೀವಿ. ಸುಮಾರು 7,500 ಶಾಪ್ಗಳು ಇಡೀ ದೇಶದಲ್ಲಿದ್ದಾವೆ. ಎಲ್ಲ 734 ಜಿಲ್ಲೆಗಳಲ್ಲಿ ನಮ್ಮ ಶಾಪ್ಗಳಿದ್ದಾವೆ.
ನಾಡಿದ್ದು ಸೋಮವಾರದಿಂದ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ 3,000 ಲಸಿಕಾ ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ನೀಡಲಾಗುವುದು ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಪ್ರತಿದಿನ 1 ರಿಂದ 1.5 ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದ ಅವರು, ಜನರು ಸ್ವಯಂ ಪ್ರೇರಣೆಯಿಂದ ಆಸ್ಪತ್ರೆಗಳಿಗೆ ಬಂದು ಚುಚ್ಚುಮದ್ದು ಪಡೆಯಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಚರ್ಚಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರತಿದಿನ 200 ರಿಂದ 250 ಮಂದಿಗೆ ಸೋಂಕು ಕಂಡುಬರುತ್ತಿದ್ದು, ನಿನ್ನೆ 400 ಗಡಿ ದಾಟಿದೆ. ಪ್ರತಿದಿನ ಸರಾಸರಿ 30,000 ಕೋವಿಡ್-19 ಪರೀಕ್ಷೆ ನಡೆಸಲಾಗುತ್ತಿದ್ದು, ಇದನ್ನು 40,000ಕ್ಕೆ ಹೆಚ್ಚಳ ಮಾಡಲಾಗುವುದು ಎಂದರು. ಕೇರಳ, ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಸವಾಲು ಎದುರಾಗಿದೆ. ಜನತೆ ಸೋಂಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವಿಡಿಯೋ ಸಂವಾದ ನಡೆಸಿ ಅಗತ್ಯ ಸೂಚನೆ ನೀಡಲಿದ್ದಾರೆ. ಮಂಗಳೂರಿಗೆ ಹೊರಗಿನಿಂದ ಹೆಚ್ಚಿನ ಜನ ಬರುವುದರಿಂದ ತಪಾಸಣೆ ಹೆಚ್ಚಿಸಲು ಸೂಚಿಸಲಾಗಿದೆ ಎಂದರು. ಬೆಂಗಳೂರಿನ ಮಲ್ಲೇಶ್ವರ ಸರ್ಕಾರಿ ಶಾಲೆಯಲ್ಲಿ ಸ್ಥಾಪಿಸಲಾಗಿರುವ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಇಂದು ಉದ್ಘಾಟಿಸಿದರು. ಬಳಿಕ ಮಕ್ಕಳಲ್ಲಿ ಆವಿಷ್ಕಾರ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸಲು ಪ್ರತಿ ಶಾಲೆಯಲ್ಲೂ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳ ಪರ್ವಕ್ಕೆ ಚಾಲನೆ ನೀಡಲಾಗಿದೆ. ಕಲಿಕೆ ಗುಣಮಟ್ಟ ಹೆಚ್ಚಿಸುವ, ಆವಿಷ್ಕಾರ ಮನೋಭಾವನೆ ಬೆಳೆಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಎಂದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಮೂಲಕ ಪ್ರಸ್ತುತ ಶೈಕ್ಷಣಿಕ ಚಿಂತನೆಯೇ ಬದಲಾಗಲಿದ್ದು, ಕಿರಿಯ ಹಾಗೂ ಪ್ರಾಥಮಿಕ ಹಂತದಿಂದಲೇ ಸುಧಾರಣೆಗಳನ್ನು ಜಾರಿಗೆ ತರಲಾಗುತ್ತಿದೆ. ಆರಂಭಿಕ ಹಂತದಿಂದಲೇ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ಬಹು ವಿಷಯ, ಬಹುಭಾಷೆಗಳ ಕಲಿಕೆಗೆ ಒತ್ತು ನೀಡಲಾಗಿದೆ ಎಂದರು. ಡೆಲ್ ಟೆಕ್ನಾಲಜೀಸ್ ನೆರವಿನೊಂದಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗುತ್ತಿದ್ದು, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಖಾಸಗಿ ಸಂಸ್ಥೆಗಳು ಮುಂದೆ ಬರಬೇಕು ಎಂದು ತಿಳಿಸಿದರು. ಉಪಗ್ರಹ ಆಧಾರಿತ ಶಿಕ್ಷಣಕ್ಕೆ ಉತ್ತೇಜನ ದೊರೆತಿದ್ದು, ಶೈಕ್ಷಣಿಕ ಹಿತದೃಷ್ಟಿಯಿಂದಲೇ ನಿರ್ದಿಷ್ಟ ಉಪಗ್ರಹಗಳ ಉಡಾವಣೆಯ ಚಿಂತನೆ ನಡೆಸಲಾಗುತ್ತಿದ್ದು, ರಾಜ್ಯದ ಕೆಲ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉಪಗ್ರಹ ಅಭಿವೃದ್ಧಿ ಕಾರ್ಯ ನಡೆದಿದೆ ಎಂದು ವಿವರಿಸಿದರು. ಕರ್ನಾಟಕ ಜೀವಿ ವೈವಿಧ್ಯ ಮಂಡಳಿ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ರಾಜ್ಯಮಟ್ಟದ ಸಮಾಲೋಚನಾ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಪರಿಸರ ಖಾತೆ ಸಚಿವ ಸಿಪಿ ಯೋಗೇಶ್ವರ್, ನಟಿ ತಾರಾ, ಜೀವಿ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ, ಬಿಜೆಪಿ ವಕ್ತಾರ ಡಾ ವಾಮನಾಚಾರ್ಯ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅರಣ್ಯ ಜೀವಿ ವೈವಿಧ್ಯತೆಯ ಸಂರಕ್ಷಣೆಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನು ಗೌರವಿಸಲಾಯಿತು. ಸಚಿವ ಸಿಪಿ ಯೋಗೇಶ್ವರ್, ಕಾಡಿದ್ದರೆ ನಾಡು ಎಂಬ ಮಾತಿನಂತೆ ಅರಣ್ಯ ಸಂಪತ್ತು ಮತ್ತು ಜೀವಿ ವೈವಿಧ್ಯತೆ ಅಭಿವೃದ್ಧಿಯಿಂದ ಮಾತ್ರ ಆರೋಗ್ಯಕರ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ. ಜೀವಿ ವೈವಿಧ್ಯತೆಯನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿ ಎಂದರು. ಸರ್ಕಾರ ಅರಣ್ಯ ರಕ್ಷಣೆ ಮತ್ತು ಔಷಧಿ ಸಸ್ಯಗಳ ಸಂರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಆಯುರ್ವೇದ ಔಷಧಿ ಕಂಪನಿಗಳು ಸರ್ಕಾರದ ಜೊತೆಯಾಗಿ ಜೀವಿ ವೈವಿಧ್ಯತೆಯನ್ನು ಕಾಪಾಡುವ ಕೆಲಸ ಮಾಡಬೇಕು ಎಂದರು. ಹೆಚ್ಚೆಚ್ಚಿಗೆ ಚರ್ಚೆಯ ವಿಷಯ ಆಗಲಿ, ಅನುಷ್ಠಾನಗೊಳಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಇಲಾಖೆಗಳು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಜೀವಿ ವೈವಿಧ್ಯ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಪುನೀತ್ ಪಾಠಕ್, ಸರ್ಕಾರ ಅರಣ್ಯ ರಕ್ಷಣೆ ಮತ್ತು ಅರಣ್ಯ ಬೆಳೆಸುವಂತಹ ಕಾರ್ಯಗಳಿಗೆ ಉತ್ತೇಜನ ನೀಡಿ ಜನಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. It has come down very substantially. In fact, ನಾವು ಹೋಲಿಸಿದರೆ ನಾವು ಫಿಗರ್ಸ್ ಮುಖಾಂತರ ನಾವು ಹೇಳಬಹುದು, ನಮ್ಮ ಕರ್ನಾಟಕದಲ್ಲಿಯೂ ಕೂಡ we are supposed to be one of the conservative states as far as the diversion of forest land for non-forest activities is concerned. We are quite conservative that way, and we are happy to be that. We are happy to be that. ಯಾಕಂದ್ರೆ ಇನ್ನೂ ಕೆಲವು ಸ್ಟೇಟ್ಸ್ ಇವೆ, ಅದರಲ್ಲಿ ಮೈನಿಂಗ್ ಬಹಳ ಜಾಸ್ತಿ ಇದೆ, ಅದರಲ್ಲಿ ಬೇರೆ ಬೇರೆ ತರಹದ ಚಟುವಟಿಕೆಗಳು ಕೂಡ ಬಹಳ ಜಾಸ್ತಿ ಇದೆ. ಸೊ they may be getting more money out of diverting their lands, but ನಮಗೆ ನಾವು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಆ ಸ್ಪೀಡ್ ನಮಗೆ ಸಾಕಾಗುತ್ತೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದ್ದು, ರಾಜ್ಯಪಾಲ ವಜೂಭಾಯಿ ವಾಲಾ ರಾಜಭವನದಲ್ಲಿ ಇಂದು ಪದವಿ ಪ್ರದಾನ ಮಾಡಿದರು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಕುಲಪತಿ ಪಿ ಈಶ್ವರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ವಜೂಭಾಯಿ ವಾಲಾ ತುಷಾರ್ ಮೆಹ್ತಾರವರ ಕಾನೂನು ಸೇವೆಯನ್ನು ಮೆಚ್ಚಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಹೆಮ್ಮೆಯ ವಿಷಯ. ಸಮಾಜದ ಒಳಿತಿಗಾಗಿ ಮೆಹ್ತಾರವರ ಕೊಡುಗೆ ಅಪಾರ.
ಅವರು ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ಕೊಡುವಂತಾಗಲಿ ಎಂದು ಹರಸಿದರು. दक्षिण में इंटेलिजेंस की कमी नहीं है, उसी के साथ ताल मिलाकर अपना जो परफॉर्मेंस है वो उन्होंने दिखा दिया और हमने उसको डिग्री दी. इसीलिए हम कर्नाटक सरकार की ओर से और यूनिवर्सिटी की ओर से और तुषार मेहता की व्यक्तिगत कैपेसिटी की ओर से उसको बहुत बहुत धन्यवाद देते हैं. ಕುಲಪತಿ ಪಿ ಈಶ್ವರ್ ಭಟ್ ಕಾನೂನು ಕ್ಷೇತ್ರಕ್ಕೆ ಮೆಹ್ತಾ ಅವರ ಕೊಡುಗೆ ಅಪಾರವಾದದ್ದು ಎಂದು ಪ್ರಶಂಸಿಸಿದರು. An assiduous student is reflected in the number of gold medals awarded to him. He has secured late Justice Shri N.G. Chalat Memorial Medal, late Shri G.D. Shah Medal, and late Shri D.D. Med Medal, all instituted at Gujarat University. It is a ಡಾಕ್ಟರ್ ತುಷಾರ್ ಮೆಹ್ತಾ ತಮ್ಮ ಸಂತಸ ಹಂಚಿಕೊಂಡರು. On 2 counts. Number 1, I am conferred with this degree by the university by itself is a memorable event in the life of any human being. And being conferred with this degree by the Honorable Governor, Shri Vajubhai Wala Sahab. My relationship with him goes some decades back, and that is one more additional reason why it's a matter of great privilege for me. I am grateful to the university, I am grateful to the Honorable Vice Chancellor and all of you who made this memorable event in my life more memorable by your august presence. ಗಂಡಿನಷ್ಟೇ ಹೆಣ್ಣು ಸಹ ಸಮಾನರು. ಉತ್ತಮ ಅವಕಾಶಗಳು ಸಿಕ್ಕರೆ ಕುಟುಂಬ ನಿರ್ವಹಣೆಯಂತೆ ದೇಶದ ರಕ್ಷಣೆಗೆ ಸೈ ಎನ್ನುವ ಮಾತಿಗೆ ತಾಜಾ ಉದಾಹರಣೆಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹನುಮಗಿರಿಯ ಜಯಂತಿ ಪಾಲೇಕರ್. 21 ವರ್ಷಗಳಿಂದ ಕೇಂದ್ರದ ಮೀಸಲು ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಯಂತಿ ಪಾಲೇಕರ್ ದೇಶದ ರಕ್ಷಣೆಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ದೇಶಪ್ರೇಮದ ಸ್ಫೂರ್ತಿಯನ್ನು ತಂದೆಯಿಂದ ಪಡೆದ ಇವರು ಬಾಲ್ಯದಿಂದಲೇ ದೇಶದ ರಕ್ಷಣೆಗೆ ಮುಂದಾಗಬೇಕು ಎನ್ನುವ ಅಚಲ ವಿಶ್ವಾಸವನ್ನು ಹೊಂದಿದ್ದರು. ಆಗ ನನಗೆ ದೇಶದ ಬಗ್ಗೆ ಡಿಡಿ ನ್ಯೂಸ್ನೊಂದಿಗೆ ಜಯಂತಿ ಪಾಲೇಕರ್ ದೇಶದ ರಕ್ಷಣೆ ಮೊದಲ ಆದ್ಯತೆಯಾಗಿದೆ. ಭಾರತದ ಸೇವೆಗೆ ತಾವು ಸದಾ ಸಿದ್ಧ. ಯಾವುದೇ ಸಂದರ್ಭದಲ್ಲಿ ಧೈರ್ಯದಿಂದ ಮಹಿಳೆಯರು ಮುನ್ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು. ದೇಶದ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾವುದೇ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳಿದ್ದೇನೆ, ದೇಶದ ಬಗ್ಗೆ ಯಾವತ್ತೂ ಬಂದಾಗ ನಾವು ಹಿಂಸರಿಬಾರ್ದು. ದೇಶ ಅಂತ ಬಂದಾಗ ಆ ದೇಶನ ನಾವು ಕಾಪಾಡಬೇಕು. ಮತ್ತು ಇಲ್ಲಿ ನನಗೆ ಈಗ ನಾನು 21 ವರ್ಷದ ನಂತರ ನಾನು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತೇನೆ. ಈಗ ಹತ್ತಿರದಲ್ಲೇ ಭದ್ರಾವತಿಯಲ್ಲಿ ನಾನು ಡ್ಯೂಟಿ ಮಾಡುತ್ತಿದ್ದೇನೆ. CRPಯ ಒಂದು ಅಂಗವಾಗಿರುವ RF ಪಡೆಯಲ್ಲಿ ನಾನಿದ್ದೇನೆ. ದೇಶ ಸೇವೆಗೆ ಯಾರು ಈಗಾಗಲೇ ಸಹೋದರ ಹರೀಶ್ ಪಾಲೇಕರ್ ಸಹೋದರಿಯ ಸಾಧನೆ ತಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು. ನಾವು ಕರೆ ಕೊಡ್ತಿದ್ದೇವೆ. ದೇಶ ಸ್ಫೂರ್ತಿ ಅಂದರೆ ನಮ್ಮ ತಂದೆಯರು ಕೂಡ ಆ ಸಂದರ್ಭದಲ್ಲಿ 1947 ಸ್ವಾತಂತ್ರ್ಯ ಸಂದರ್ಭದಲ್ಲೂ ಕೂಡ ಅವರು ಕೂಡ ಒಂದು ಯುವ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಹೋರಾಟ ಮಾಡುವಂಥ ಮನೋಭಾವನೆ ಇದ್ದಂಥ ಒಂದು ಅಚಲತೆ ಇತ್ತು ಅವ್ರದ್ದು. ಅದನ್ನೇ ಪ್ರೇರಣೆಯಾಗಿ ನಮ್ಮ ತಂಗಿ ಇವತ್ತು ದೇಶ ಸೇವೆ ಮಾಡ್ತಿದ್ದೆ. ಮಾರ್ಚ್ 8ರ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಭಾರತ ಕುಟುಂಬ ಯೋಜನೆ ಸಂಘದ ವತಿಯಿಂದ ಬಳ್ಳಾರಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳಾ ಅಧಿಕಾರಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 2016ನೇ ಸಾಲಿನ IAS ಪರೀಕ್ಷೆಯಲ್ಲಿ ದೇಶದಲ್ಲೇ ಮೊದಲನೇ ರ್ಯಾಂಕ್ ಪಡೆದು ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿರುವ KR ನಂದಿನಿಯವರನ್ನು ಸನ್ಮಾನಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ KR ನಂದಿನಿ, ಶಿಕ್ಷಣ ಅತಿದೊಡ್ಡ ಆಸ್ತಿ ಎಂಬ ಅರಿವನ್ನು ಪೋಷಕರು ಮಕ್ಕಳಲ್ಲಿ ಮೂಡಿಸಬೇಕು. ಆಗ ಮಾತ್ರ ಎಲ್ಲ ಮಕ್ಕಳು ಶೈಕ್ಷಣಿಕವಾಗಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಮಾಜದಲ್ಲಿ ಹೆಚ್ಚಿನ ಆದ್ಯತೆ ದೊರೆಯಬೇಕು. ಮಹಿಳೆಯರು ಇಷ್ಟಪಡುವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಮತ್ತು ಪ್ರಗತಿ ಸಾಧಿಸಲು ಅವಕಾಶ ಕಲ್ಪಿಸಬೇಕು. ಮಾನಸಿಕ ಖಿನ್ನತೆಗೆ ಒಳಗಾಗದೆ ಸ್ಪಷ್ಟ ಗುರಿಯೊಂದಿಗೆ ಮುನ್ನಡೆದಾಗ ಸಾಧನೆ ಸಾಧ್ಯವಾಗುತ್ತದೆ. ಹೆಣ್ಣು ಸಬಲೆ ಎಂಬುದು ಎಲ್ಲರ ಅರಿವಿಗೆ ಬರುತ್ತದೆ ಎಂದರು. ಕ್ಷೇತ್ರವನ್ನಲ್ಲಿ ತಮ್ಮ ಗುರಿಯನ್ನು ನಿಗದಿಪಡಿಸಿಕೊಂಡು ಅದಕ್ಕೆ ನಿರಂತರವಾದ ಪರಿಶ್ರಮವನ್ನು ಪಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ಯಾವುದೇ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಆ ಒಂದು ಶಕ್ತಿ ತಮ್ಮಲ್ಲೇ ಹುದುಗಿದೆ. ಆ ಶಕ್ತಿಯನ್ನು ಹೊರಗಡೆ ತರಬೇಕು ಅಂತ ನಾನು ಎಲ್ಲರಿಗೆ ಕೇಳ್ತೇನೆ.
ನಂತರ ಯಾವುದೇ ಕಾರಣಕ್ಕೆ ಕೂಡ ಸೋಲು ಅಥವಾ ಹಿನ್ನಡೆ ಉಂಟಾದಲ್ಲಿ ಖಿನ್ನತೆಗೆ ಒಳಗಾಗದೆ ಮತ್ತು ಅದನ್ನೇ ನಮ್ಮ ಜೀವನದ ಒಂದು ಪರಮ ಏನು ಗುರಿ ಇರುತ್ತೆ ಆ ಗುರಿಯನ್ನು ಸಾಧಿಸಲಿಕ್ಕೆ ಯಾವುದೇ ಒಂದು ಅಡೆತಡೆಯನ್ನು ನಾವು ನಿಭಾಯಿಸ್ಕೊಂಡು ಅದನ್ನು ಗೆದ್ದು ನಾವು ಮುಂದೆ ಸಾಧನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಸಕಾರಾತ್ಮಕವಾದ ಯೋಚನೆಗಳನ್ನು ಮಾಡಿ ಹಿನ್ನಡೆ ಉಂಟಾದಾಗ ಖಿನ್ನತೆಗೆ ಒಳಗಾಗಬಾರ್ದು. ಧೈರ್ಯಯುತವಾಗಿ ಮರಳಿ ನಿರಂತರವಾದ ಪ್ರಯತ್ನವನ್ನು ನಾವು ಪಟ್ಟಿದ್ದೇ ಆದರೆ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಹಾಗೂ ಈ ಒಂದು ಪ್ರಪಂಚದಲ್ಲಿ ಅವಕಾಶಗಳಿಗೆ ಯಾವುದೇ ಕೊರತೆ ಇಲ್ಲ. ಘಾನಾ ದೇಶದ ಸ್ವಾತಂತ್ರ್ಯ ದಿನವನ್ನು ಬೆಂಗಳೂರಿನ ಘಾನಾ ವಾಣಿಜ್ಯ ಕಚೇರಿಯಲ್ಲಿ ಇಂದು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಘಾನಾ ವಾಣಿಜ್ಯ ಸಂಸ್ಥೆ ಆಯುಕ್ತ ಕೆಆರ್ ರಮೇಶ್, ಭಾರತೀಯ ಆರ್ಥಿಕ ವ್ಯಾಪಾರ ಸಂಸ್ಥೆಯ ಉಪಾಧ್ಯಕ್ಷ ನೋಯಲ್ ಮಾಸ್ಟರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರಿನ ಹಾಗೂ ರಾಜ್ಯದ ವಿವಿಧೆಡೆಯಲ್ಲಿ ನೆಲೆಸಿರುವ ಘಾನಾ ದೇಶದ ಪ್ರಜೆಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳಿಕ ಕೆಆರ್ ರಮೇಶ್ ಅರ್ಥಪೂರ್ಣ ಮತ್ತು ಸಾಂಕೇತಿಕವಾಗಿ ಘಾನಾ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯಾಪಾರಗಳ ಸಂಬಂಧ ಮತ್ತು ಅಭಿವೃದ್ಧಿಯ ಕುರಿತಾಗಿ ಚರ್ಚಿಸುವುದು ಅಗತ್ಯ ಎಂದರು. ಸರ್ವೋಚ್ಚ ನ್ಯಾಯಾಲಯ ಇದೇ 15ರಿಂದ ವರ್ಚುವಲ್ ವೇದಿಕೆಯಲ್ಲಿ ಪ್ರಕರಣಗಳ ವಿಚಾರಣೆಯನ್ನು ಕೈಗೊಳ್ಳಲು ನಿರ್ಧರಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಕಕ್ಷಿದಾರರು ಹಾಗೂ ನ್ಯಾಯವಾದಿಗಳು ನೇರವಾಗಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಎದುರಿಸಬಹುದು. ಮಂಗಳವಾರ, ಬುಧವಾರ, ಗುರುವಾರಗಳಂದು ವಿಚಾರಣೆಗೆ ಪಟ್ಟಿಯಾಗಿರುವ ಪ್ರಕರಣಗಳನ್ನು ವರ್ಚುವಲ್ ವೇದಿಕೆಯಲ್ಲಿ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿದೆ. ಬಾರ್ ಒಕ್ಕೂಟದ ಶಿಫಾರಸುಗಳ ಪ್ರಕಾರ ಕೋವಿಡ್-19 ಹಿನ್ನೆಲೆಯಲ್ಲಿ ಪ್ರಯೋಗಾತ್ಮಕವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಈ ಸಂಬಂಧ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 580 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,54,393ಕ್ಕೆ ಏರಿಕೆಯಾಗಿದೆ. ಇಂದು 355 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,35,421 ತಲುಪಿದೆ. ಇಂದು 5 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,359ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 6,594 ಸಕ್ರಿಯ ಪ್ರಕರಣಗಳು ಇವೆ. 109 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 82,229 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,92,29,142 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 367 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,07,636ಕ್ಕೆ ಏರಿಕೆಯಾಗಿದೆ. ಇಂದು 182 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,93,365ಕ್ಕೆ ಏರಿಕೆಯಾಗಿದೆ. ಸದ್ಯ 4,774 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ 3 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,496 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಕೊಪ್ಪಳ, ರಾಯಚೂರು, ರಾಮನಗರ, ಯಾದಗಿರಿ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣಗಳು ದೃಢಪಟ್ಟಿಲ್ಲ. ಉಳಿದ ಜಿಲ್ಲೆಗಳ ವಿವರ ಹೀಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,327 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,11,92,088ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,08,54,128 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 96.98ಕ್ಕೆ ಏರಿಕೆಯಾಗಿದೆ. ಒಟ್ಟು 1,80,304 ಸಕ್ರಿಯ ಪ್ರಕರಣಗಳು ಇದ್ದು, ಶೇಕಡಾ 1.61ರಷ್ಟಿದೆ. ಇದುವರೆಗೆ 1,57,656 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ ಶೇಕಡಾ 1.41ರಷ್ಟಿದೆ. ದೇಶಾದ್ಯಂತ ಈವರೆಗೆ 1,94,97,704 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇದುವರೆಗೆ ದೇಶಾದ್ಯಂತ 1,90,00,000 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇದು 68 ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿದೆ. ಈ ಪೈಕಿ 32 ಲಕ್ಷ ಆರೋಗ್ಯ ಕಾರ್ಯಕರ್ತರು 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಲಸಿಕಾ ಅಭಿಯಾನದ 2ನೇ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ
21 ಲಕ್ಷ ಮತ್ತು 45ರಿಂದ 59 ವರ್ಷದೊಳಗಿನ ನಿರ್ದಿಷ್ಟ ಅಸ್ವಸ್ಥತೆಯುಳ್ಳ 3,13,000 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ. ಲಸಿಕಾ ಅಭಿಯಾನದ 49ನೇ ದಿನವಾದ ನಿನ್ನೆ ಒಟ್ಟು 1,34,672 ಲಸಿಕೆಗಳನ್ನು ನೀಡಲಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಂದು ಕೋವಿಡ್-19 ಲಸಿಕೆ ಪಡೆದರು. ಬಳಿಕ ಅವರು ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದ್ದು 120 ರಾಷ್ಟ್ರಗಳಿಗೆ ಈಗಾಗಲೇ ಔಷಧಿ ಪೂರೈಕೆ ಮಾಡಿದೆ. ದೇಶದ ವೈದ್ಯಕೀಯ ತಂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬೇಕು. ರಾಜ್ಯದಲ್ಲಿ ಸಾಕಷ್ಟು ಲಸಿಕೆಯ ದಾಸ್ತಾನು ಇದ್ದು ಸೋಮವಾರದಿಂದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದರು. ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಸಿಡಿ ಹಗರಣದ ಪ್ರಕರಣವನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. ಇದು ನೈತಿಕತೆಯ ಪ್ರಶ್ನೆ. ಸಾರ್ವಜನಿಕ ಜೀವನದಲ್ಲಿ ಇರುವವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಈ ಸಂಬಂಧ ಇತರ ಜನಪ್ರತಿನಿಧಿಗಳು ನ್ಯಾಯಾಲಯದ ಮೊರೆ ಹೋಗಿ ಗೊಂದಲ ಉಂಟುಮಾಡುವುದು ಸರಿಯಲ್ಲ ಎಂದರು. ಈ ಪ್ರಕರಣದ ಕುರಿತು ಕೇಂದ್ರ ನಾಯಕರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ತನಿಖೆ ಪ್ರಗತಿಯಲ್ಲಿ ಇದ್ದು ಸತ್ಯಾಂಶ ಹೊರ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಮಂತ್ರಿಗಳು ಬಾಕಿಯವರೆಲ್ಲ ತನಿಖೆಯ ಸಂದರ್ಭದಲ್ಲಿ ತನಿಖೆಗೆ ಸಹಕಾರಿ ಆಗಬೇಕು ಹೊರತು ನಮ್ಮ ಹೇಳಿಕೆಗಳು ತನಿಖೆಗೆ ಎಲ್ಲಿಯೂ ಅಡ್ಡಿ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಕೇರಳ ಇನ್ಚಾರ್ಜ್ ಕೂಡ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚುತ್ತಲೇ ಇದೆ. ಇನ್ನೂ 6 ಜನ ಸಚಿವರು ಈಗಾಗಲೇ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ಳುವಂತ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಅವರಿಂದು ತಂತ್ರಜ್ಞಾನ ಭಾರತ 2021 ಸಮಾವೇಶದಲ್ಲಿ ಭಾಗಿಯಾದರು. ಬಳಿಕ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಬದಲಾವಣೆಯನ್ನು ತರಲು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ವೈದ್ಯಕೀಯ ವಲಯಕ್ಕೆ ಆರ್ಥಿಕ ನೆರವು ನೀಡಲಾಗಿದ್ದು, ಅಗತ್ಯ ಔಷಧ ಮತ್ತು ಆರೋಗ್ಯ ಸಲಕರಣೆಗಳ ದರಗಳನ್ನು ಕಡಿತಗೊಳಿಸುವುದರೊಂದಿಗೆ ಬಡವರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಬಾರಿಯ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಕಳೆದ ಬಾರಿಗಿಂತ ಶೇಕಡಾ 137ರಷ್ಟು ಅನುದಾನ ಮೀಸಲಿಡಲಾಗಿದೆ. ಒಟ್ಟಾರೆ 2.2 ಲಕ್ಷ ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದರು. ಕೋವಿಡ್-19 ಸಾಂಕ್ರಾಮಿಕದ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡು ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಆರೋಗ್ಯ ಕ್ಷೇತ್ರ ಅಪಾರ ಕೊಡುಗೆ ನೀಡಿದೆ ಎಂದರು. ಹೂವಿನ ತೋಟವೆಂದರೆ ಅದೊಂದು ಕಣ್ಮನ ಸೆಳೆಯುವ ತಾಣ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಪ್ರಗತಿಪರ ರೈತರೊಬ್ಬರು ಹೂವು ಮತ್ತು ತರಕಾರಿ ಬೆಳೆದು ಹೆಚ್ಚಿನ ಲಾಭ ಪಡೆಯುವ ಮೂಲಕ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಪದವೀಧರರಾದ ರೈತ ಬಸವರಾಜ ಮಸಾರಿ ನೆಲದ ತಮ್ಮ 4 ಎಕರೆ ಜಮೀನಿನಲ್ಲಿ ಕನಕಾಂಬರ, ಸೇವಂತಿಗೆ, ಸುಗಂಧರಾಜ, ಗುಲಾಬಿ, ಚೆಂಡು ಹೂವು ಸೇರಿದಂತೆ ಹಲವು ಬಗೆಯ ಹೂವುಗಳನ್ನು ಕಡಿಮೆ ನೀರಿನಲ್ಲಿ ಬೆಳೆದಿದ್ದಾರೆ. ಅಲ್ಲದೆ ನುಗ್ಗೆಕಾಯಿ, ಟೊಮ್ಯಾಟೊ, ಮೆಣಸಿನಕಾಯಿ ಮೊದಲಾದ ತರಕಾರಿಗಳನ್ನು ಬೆಳೆದು ಆರ್ಥಿಕವಾಗಿ ಸಶಕ್ತವಾಗಿದ್ದಾರೆ. ಬೆಳೆಗಳಿಗೆ ನೀರು ಒದಗಿಸಲು ಕೊಳವೆ ಬಾವಿ ಕೊರೆಸಿದರೂ ಸಹ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ತೋಟದಲ್ಲಿ 2 ಕೃಷಿ ಹೊಂಡವನ್ನು ನಿರ್ಮಿಸಿ ಮಳೆ ನೀರು ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರಿಂದ ಅಂತರ್ಜಲ ಮಟ್ಟವೂ ವೃದ್ಧಿಯಾಗಿದೆ. ಹನಿ ನೀರಾವರಿ ಪದ್ಧತಿ ಮೂಲಕ ಕೃಷಿ ಚಟುವಟಿಕೆ ನಡೆಸುತ್ತಿರುವ ಅವರು ಮನ್ರೇಗಾ ಯೋಜನೆಯಡಿ ಕೃಷಿ ಬದು ಹಾಗೂ ಹೊಂಡಗಳನ್ನು ನಿರ್ಮಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಹಲವು ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಉತ್ತಮ ಇಳುವರಿ ಮತ್ತು ಆದಾಯವನ್ನು ಪಡೆದಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಬಸವರಾಜ್, ಚಿಕ್ಕ ವಯಸ್ಸಿನಿಂದಲೂ ತಮಗೆ ತೋಟಗಾರಿಕೆಯಲ್ಲಿ ಆಸಕ್ತಿ ಇತ್ತು. ಅದರಂತೆ ಇಂದು ತೋಟಗಾರಿಕೆಯಲ್ಲಿ ಯಶಸ್ಸು ಸಾಧಿಸುವ ಹಾದಿಯಲ್ಲಿ ಇದ್ದೇನೆ. ಹೂವು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೆದು ಲಾಭ ಪಡೆದಿದ್ದೇನೆ ಎಂದರು. ನುಗ್ಗೆ ಸ್ವಲ್ಪ ಸ್ವಲ್ಪ ನೀರಿನಲ್ಲಿ ನಾವು ಬೆಳಿಬೋದು ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಅದು ನುಗ್ಗೆ ಮಾತ್ರ ಅದು ಅರೆ ನೀರಿಗೆ ಬೆಳೆಯಂಥ ತಳಿ ಅದು ಸರ್. ಅದು ಹಂಗೆ ನುಗ್ಗೆ ಚಾಯ್ಸ್ ಮಾಡ್ಕೊಂಡೆ. ಆಮೇಲೆ ಫ್ಲವರ್ಸ್ ಅದೊಂದು ಅಲ್ಪ ಅವಧಿ ಬೆಳೆಯಲ್ಲ, 2-3 ತಿಂಗಳಿಗೆ ಬೆಳೆ ಬರ್ತತ್ತಲ್ಲ, ಹಂಗಾಗಿ ಅದ್ರಲ್ಲಿ ಮಾರ್ಕೆಟ್ ಕೂಡ ಸಿಗ್ತೈತೆ ನನಗೆ. ಮಾರ್ಕೆಟ್ ನೋಡ್ಕೊಂಡು ಯಾವ್ಯಾವ ಒಂದೇ ಥರ ಹೂ ಬೆಳೆದ್ರೆ ಲಾಸ್ ಆಗ್ತದೆ ಸರ್. ಹಾಗಾಗಿ ನಾನೊಂದು 5-6 ವೆರೈಟಿ ಹೂ ಬೆಳೆದ್ರಿಂದ. ರೈತ ಮಹಿಳೆ ಹಂಪಮ್ಮ, ಈ ಮೊದಲು ಮೆಕ್ಕೆಜೋಳ, ಶೇಂಗಾ, ಸಜ್ಜೆ ಬೆಳೆಯುತ್ತಿದ್ದೆವು. ಈಗ ಹೂವು ಮತ್ತು ತರಕಾರಿಗಳ ತೋಟವನ್ನು ಮಾಡಿದ್ದು ಇದರಲ್ಲಿ ಹೆಚ್ಚಿನ ಆದಾಯವನ್ನು ಕಂಡುಕೊಂಡಿದ್ದೇವೆ ಎಂದು ತಿಳಿಸಿದರು. ದುಡಿಮೆ ಚೆನ್ನಾಗಿದೆ. ಹೂವು ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡ್ತೇವಲ್ರಿ, ಅದ್ರಾಗ ಆದಾಯ ನಾವು ಮಾಡ್ತೀವಿ. ಲೇಬರ್ ಅಂಡ್ ಅಲ್ಲ. ರೈತ ಅಶೋಕ್ ಕುಮಾರ್ ತಾವು ಐಟಿಐ
ವಿದ್ಯಾಭ್ಯಾಸ ಮಾಡುತ್ತಿದ್ದು ನಿತ್ಯ ಬೆಳಗ್ಗೆ ತೋಟದ ಬೆಳೆಗಳಿಗೆ ನೀರು ಒದಗಿಸುವುದು, ಕಳೆ ತೆಗೆಯುವುದು ಸೇರಿದಂತೆ ಇತರೆ ಕೆಲಸಗಳಲ್ಲಿ ಭಾಗಿಯಾಗುತ್ತೇನೆ ಎಂದು ಹೇಳಿದರು. ರಾಜ್ಯದಿನ ನಮಗೆ ಇದಿರುತ್ತೆ. ಏನು ಓದ್ತೀಯ? ITI ಮಾಡ್ತೀನಿ. ನಾವು 4 ಮಾಡ್ತೀನಿ ಮನೆಯಲ್ಲಿ. ವಿಜಯಪುರ ಜಿಲ್ಲೆಯ ಪ್ರಗತಿಪರ ರೈತ ಬಸವರಾಜ ರಾಣಗಟ್ಟಿ ತಮ್ಮ 2 ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಹಣ್ಣಿನ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆದಿದ್ದಾರೆ. ಕೇವಲ ಸಾಂಪ್ರದಾಯಿಕ ಬೆಳೆಗಳನ್ನು ಅವಲಂಬಿಸದೆ ಹೊಸ ಪ್ರಯತ್ನಕ್ಕೆ ಮುಂದಾಗಿರುವ ರಾಣಿಗಟ್ಟಿ ಅವರು ಡ್ರ್ಯಾಗನ್ ಹಣ್ಣಿನ ಬೆಳೆಯಿಂದ ಸುಮಾರು 3,80,000 ರೂಪಾಯಿಗಳ ಲಾಭ ಪಡೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಈ ವಿದೇಶಿ ತಳಿ ಡ್ರ್ಯಾಗನ್ ಹಣ್ಣಿನ ಬೆಳೆಗೆ ಅಲ್ಪ ಪ್ರಮಾಣದ ನೀರು ಹಾಗೂ ಕಡಿಮೆ ಸಂಖ್ಯೆಯ ಕೂಲಿಕಾರರು ಮತ್ತು ಸಾವಯವ ಗೊಬ್ಬರ ಬಳಕೆ ಮಾಡಿ 1 ಎಕರೆಗೆ 2,000 ಸಸಿಗಳನ್ನು ನಾಟಿ ಮಾಡಬಹುದಾಗಿದೆ. ಅಲ್ಲದೆ ಈ ಬೆಳೆಗೆ ಯಾವುದೇ ರೋಗಬಾಧೆಯ ಆತಂಕವಿಲ್ಲದ ಕಾರಣ ಬರದ ನಾಡಿನಲ್ಲಿ ಉತ್ತಮ ಇಳುವರಿ ಮತ್ತು ಆರ್ಥಿಕ ಲಾಭ ಪಡೆಯಲು ರೈತರಿಗೆ ಸಹಕಾರಿಯಾಗಿದೆ. ಈ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದರಿಂದ ಕೊರೋನಾ ಸಂದರ್ಭದಲ್ಲಿ ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಬಸವರಾಜ ರಾಣಗಟ್ಟಿ, ಡ್ರ್ಯಾಗನ್ ಹಣ್ಣು ತಮಗೆ ಉತ್ತಮ ಇಳುವರಿ ಮತ್ತು ಲಾಭ ತಂದುಕೊಟ್ಟಿದೆ. ಕಳೆದ ವರ್ಷ 1,20,000 ರೂಪಾಯಿ ಗಳಿಕೆಯಾಗಿದ್ದು ಈ ವರ್ಷ 4 ಲಕ್ಷ ರೂಪಾಯಿ ಲಾಭವಾಗಿದೆ. ಮುಂದಿನ ದಿನಗಳಲ್ಲಿ 5 ರಿಂದ 6 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈಗಾಗಲೇ ರಿಸಲ್ಟ್ ಬಂದವ. ಪ್ರತಿಯೊಬ್ಬರು ಇದನ್ನು ಡ್ರ್ಯಾಗನ್ ಫ್ರೂಟ್ ಉಪಯೋಗ ಮಾಡಬೇಕು. ಮತ್ತು ಶುಗರ್ದವರು ಉಪಯೋಗ ಮಾಡಬೇಕು, ಡೆಂಗಿ ಜ್ವರದವ್ರು ಉಪಯೋಗ ಮಾಡಬೇಕು, ದಮ್ನವ್ರು ಉಪಯೋಗ ಮಾಡಬೇಕು, BP ದವ್ರು ಉಪಯೋಗ ಮಾಡಬೇಕು. ಎಲ್ಲ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಈ ಡ್ರ್ಯಾಗನ್ ಫ್ರೂಟನ್ನು ಉಪಯೋಗ ಮಾಡಿರಿ ಅಂಥೇಳಿ ನಾವು ಕೇಳ್ಕೊಳ್ತೀವಿ. ಡ್ರ್ಯಾಗನ್ ಫ್ರೂಟ್ ಪ್ಲಾಂಟೇಶನ್ ಮಾಡಬೇಕು. ರೈತ ಪವನ್ ಕುಮಾರ್ ಎಕರೆಗೆ 2,000 ಸಸಿಗಳನ್ನು ನಾಟಿ ಮಾಡಬಹುದಾಗಿದ್ದು 500 ಸಿಮೆಂಟ್ ಕಂಬ, 500 ಸಿಮೆಂಟ್ ಪ್ಲೇಟ್ ಹಾಗೂ ಸಾವಯವ ಗೊಬ್ಬರವನ್ನು ಬಳಸಿ ಈ ಹಣ್ಣನ್ನು ಬೆಳೆಯಬಹುದಾಗಿದೆ ಎಂದು ಹೇಳಿದರು. ಪ್ಲೇಟ್ಗಳು ಕೊಡ್ತಾರೆ, ಮೇಲ್ಗಡೆ ಚಕ್ರಗಳು. ಎಕರೆಗೆ 2,000 ಡ್ರ್ಯಾಗನ್ ಫ್ರೂಟ್ ಸಸಿಗಳು ಹತ್ತಾರೆ. ಮತ್ತೇನೈತಿ ಪ್ಲಸ್ ಪಾಯಿಂಟ್ ಏನಂದರೆ ಇದಕ್ಕೆ ಯಾವುದೇ ಥರದ ರೋಗ ಇಲ್ಲ ರೀ, ನೀರು ಕಮ್ಮಿ, ಮತ್ತು ಸಗಣಿ ಗೊಬ್ಬರ ಮತ್ತು ಆರ್ಗ್ಯಾನಿಕ್ ಇದರಿಂದ ಬೆಳೆಸ್ಬೋದು ಸರ್. ಈ ವರ್ಷ ಅಂತೂ ಕೊರೋನಾ ಅಂತ ಮಹಾಮಾರಿ ಇದರೊಳಗೆ ಡ್ರ್ಯಾಗನ್ ಫ್ರೂಟ್ ಹಣ್ಣಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಆಗಿದೆ ಸರ್. ಯಾಕೆ ಬೇಡಿಕೆ ಆಗಿದೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಹೇಳ್ಬೇಕಂದ್ರೆ ಸೂಪರ್ ಫ್ರೂಟ್ ಅಂತ ಕರಿತಾರೆ. ಫ್ರೂಟ್ನಲ್ಲಿ ಸೂಪರ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಅಂತ ಕರಿತಾರೆ ಸರ್. ಅಹಮದಾಬಾದ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇನ್ನಿಂಗ್ಸ್ ಹಾಗೂ 25 ರನ್ಗಳ ಅಮೋಘ ಗೆಲುವು ದಾಖಲಿಸಿದೆ. ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 205 ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ 135 ರನ್ ಗಳಿಸಿ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 365 ರನ್ ಗಳಿಸಿತ್ತು. 3ನೇ ದಿನವಾದ ಇಂದು ತನ್ನ ಮೊದಲ ಇನ್ನಿಂಗ್ಸ್ ಮುಂದುವರಿಸಿದ ಭಾರತ 160 ರನ್ಗಳ ಮುನ್ನಡೆ ಪಡೆದು 365 ರನ್ಗಳಿಗೆ ಆಲ್ಔಟ್ ಆಯಿತು. ಬಳಿಕ ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪ್ರಭಾವಿ ಸ್ಪಿನ್ ಬೌಲಿಂಗ್ ಪರಿಣಾಮ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 135 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಪಿನ್ನರ್ಗಳಾದ ಅಕ್ಷರ್ ಪಟೇಲ್ ಮತ್ತು ರವಿಚಂದ್ರನ್ ಅಶ್ವಿನ್ ತಲಾ 5 ವಿಕೆಟ್ ಪಡೆದು ಯಶಸ್ವಿ ಬೌಲರ್ ಎನಿಸಿದರು. ಇಂಗ್ಲೆಂಡ್ ಪರ ಡೇನಿಯಲ್ ಲಾರೆನ್ಸ್ 50, ನಾಯಕ ಜೋ ರೂಟ್ 30 ರನ್ ಗಳಿಸಿದರು. ಪಂದ್ಯದ 2 ಇನ್ನಿಂಗ್ಸ್ಗಳಿಂದ ಅಕ್ಷರ್ ಪಟೇಲ್ 9, ಆರ್ ಅಶ್ವಿನ್ 8, ಮೊಹಮ್ಮದ್ ಸಿರಾಜ್ 2 ಹಾಗೂ ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ಪಡೆದರು. ಭಾರತದ ಪರ ವಿಕೆಟ್ ಕೀಪರ್ ರಿಷಬ್ ಪಂತ್ ಆಕರ್ಷಕ ಶತಕ ಹಾಗೂ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ 96 ರನ್ ಗಳಿಸಿದ್ದು ಪಂದ್ಯದ ವಿಶೇಷವಾಗಿತ್ತು. ಈ ಪಂದ್ಯದ ಗೆಲುವಿನ ಮೂಲಕ 4 ಪಂದ್ಯಗಳ ಸರಣಿಯನ್ನು ಭಾರತ 3-1 ಅಂತರದಲ್ಲಿ ಜಯಿಸಿತು. ಅಲ್ಲದೆ ಬರುವ ಜೂನ್ನಲ್ಲಿ ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪ್ರವೇಶಿಸಿದ್ದು ನ್ಯೂಜಿಲೆಂಡ್ ವಿರುದ್ಧ ಆಡುವ ಅರ್ಹತೆ ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯದಾನ ವ್ಯವಸ್ಥೆಯಲ್ಲಿ ಭಾಷೆಯ ಅಡೆತಡೆ ನಿಗ್ರಹಕ್ಕೆ ಆದ್ಯತೆ, ಸ್ಥಳೀಯ ಭಾಷೆಗಳಲ್ಲಿ ನ್ಯಾಯಾಲಯ ತೀರ್ಪುಗಳು ಲಭ್ಯವಾಗಬೇಕು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಾಳೆ ಮೇಘಾಲಯದಲ್ಲಿ ಜನೌಷಧಿ ಕೇಂದ್ರಕ್ಕೆ ಪ್ರಧಾನಿ ಚಾಲನೆ, ಫಲಾನುಭವಿಗಳೊಂದಿಗೆ ಚರ್ಚೆ, ಅತ್ಯುತ್ತಮ ಸೇವೆಗೆ ಪುರಸ್ಕಾರ. ಸೋಮವಾರದಿಂದ ರಾಜ್ಯದ 3,000 ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ, ಪ್ರತಿದಿನ ಕನಿಷ್ಠ 1 ಲಕ್ಷ ಜನರಿಗೆ ಚುಚ್ಚುಮದ್ದು, ಡಾಕ್ಟರ್ ಕೆ ಸುಧಾಕರ್. ಇಂಗ್ಲೆಂಡ್ ವಿರುದ್ಧ ಮತ್ತೆ ಸ್ಪಿನ್ನರ್ಗಳ ಮೇಲುಗೈ, ಭಾರತಕ್ಕೆ 3-1 ಅಂತರದಲ್ಲಿ ಸರಣಿ, ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.